ಎಲ್ಲಿಂದ ಬಂದಿದ್ದೀರಾ? ಚಿಕ್ಕಮಂಗ್ಳೂರು. ನಮ್ದು ಅದೇ ಊರು ಸರ್, ಚಿಕ್ಕಮಂಗ್ಳೂರು. ಆಕ್ಚುಲಿ ಬೆದ್ರ ಮತ್ತೆ ನಮ್ಮ ಸ್ವಂತವರು ಮೂಡಬಿದ್ರೆ, ಇರೋದೆಲ್ಲ ಚಿಕ್ಕಮಂಗ್ಳೂರಲ್ಲೇ. ನೀವೇ ಸರ್ ಈ ಗುರುಗಳ ಪರಿಚಯ ಆಗೈತೆ ನಿಮಗೆ? ಯೂಟ್ಯೂಬ್ ನೋಡಿ. ಎಷ್ಟು ತಿಂಗಳಿಂದ ನೋಡ್ತಾ ಇದ್ದೀರಾ ಸರ್ ಇದು? 6 ಮಂತ್ ಇಂದ. ಸರ್ ಈ 6 ಮಂತ್ ಇಂದ ಗುರುಗಳ ಅಫರ್ಮೇಷನ್ಸ್ ಮತ್ತು ಟೆಕ್ನಿಕ್ಸ್ ನ ಫಾಲೋ ಮಾಡ್ತಾ ಇದ್ದೀನಿ ಸರ್. ನಿಮ್ಗೆ ಆಗಿ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದು ನಮ್ಮ ಜೊತೆ. ಆಕ್ಚುಲಿ ಇವತ್ತೇ ಇದಕ್ಕೆ ಬಂದಾಗ ಟ್ರೈನಿಂಗಿಗೆ ನನಗೆ ಗೊತ್ತಿರೋದು ಯಾರು ಸಿಗ್ಬೋದು ಅಂತ ಅನ್ಕೊಂಡೆ. 100% ಅವ್ರು ಅಲ್ಲೇ ಇದ್ದಾರೆ ಗೊತ್ತಿರೋರು. ಆಕ್ಚುಲಿ ನಾನು ಬೆಂಗಳೂರಲ್ಲೇ ಇದ್ದೀನಿ 25 ವರ್ಷ. ಈಗ ಚಿಕ್ಕಮಂಗ್ಳೂರು ಸೇರ್ಕೊಂಡು ಚಿಕ್ಕಮಂಗ್ಳೂರಿಂದ ಇವಾಗ ಅನ್ಸ್ಕೊಂಡು ಬಂದ ಯಾರು ನನಗೆ ಗೊತ್ತಿರೋರು ಯಾರು ಸಿಗ್ಬೋದಾ ಅಂತ ಅಲ್ಲಿ ಇದ್ರು ನೋಡಿ. ಮಾತಾಡ್ಸಿಲ್ಲ, ಇನ್ನು ಮಾತಾಡ್ಸ್ಬೇಕು. ಪರವಾಗಿಲ್ಲ ಸರ್, ನೀವೆಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀವಿ. ಥ್ಯಾಂಕ್ ಯು. ಖುಷಿ ಆಯ್ತು. ನೋಡೋಣ, ನಂಬಿ ಬಂದಿದೀವಿ, ಏನಾದ್ರು ಒಳ್ಳೇದಾಗ್ಬೋದು ಅಂತ ಅನ್ಕೊಂಡಿದ್ವಿ. 100% ಆಗುತ್ತೆ ಅಂತಲೇ ಬಂದಿರೋದು ಸರ್. ಇವತ್ತಿನ ವರ್ಕ್ಸ್ನಾಪ್ ನಲ್ಲಿ ಗುರುಗಳು ಬೆಳಗ್ಗೆ ಅಷ್ಟೇ, ಈಗ ಕಾಲೇಜ್ ಮುಗಿದಿದೆ, ಈ ಟೈಮ್ ನಲ್ಲಿ ನಿಮಗೆ ಪಕ್ಷಿಗಳು ಗೂಡು ಕಟ್ತವೆ, ಕಟ್ಟಲ್ವಾ? ಕಟ್ತವೆ. ಈಗ ಈ ಕ್ಲಾಸ್ ಮೈನ್ ಉದ್ದೇಶ ಇರೋದು ಮನೆ ಕಟ್ಟೋದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮನೆ ಕಟ್ಟೋದು ಅದ್ರ ಬಗ್ಗೆ ಅಂತಂದ್ರೆ ಅದೇ ನಾವು ಅಪರ್ಮಿಷನ್ ಹೇಳ್ಕೊಳ್ಬೇಕು, ಮತ್ತೆ ಕೆಲಸನೂ ಮಾಡ್ಬೇಕು. ಸುಮ್ನೆ ಹೇಳ್ಕೊಂತಾ ಇದ್ರೆ ಆಗಲ್ಲ. ಅದು ತಕ್ಕನ ಏನಾದ್ರು ಕೆಲಸ ಬಿಸ್ನೆಸ್. ಈಗ ನಿಮ್ಗೆ ಛಲ ಬಂದಿಲ್ವಾ ಸರ್? ಈಗ ಪಕ್ಷಿಗಳೇ ಗೂಡು ಕಟ್ಟಿದಾವೆ ಅಂದ್ರೆ ಅವ್ರಿಗೆ ಇರೋದು ಅವು ಮನೆಗಳು ಕಟ್ತಾ ಇದಾವೆ. ಹಾಗೆ ನಮ್ಗೆ ಇರೋದಕ್ಕೆ ನಾವು ಮನೆ ಕಟ್ಟಕ್ ಆಗುತ್ತೆ. 100% ಆಗುತ್ತೆ. ಬಿಸ್ನೆಸ್ ಮಾಡಿ ಕಟ್ಟಬೇಕು ಅಂತ, ಬಿಸ್ನೆಸ್ ಮಾಡಿ ಕಟ್ಟಬೇಕು ಅಂತ. ಕೆಲಸ ಮಾಡಿದ್ರೆ ಮನೆ ಕಟ್ಟಲಿಕ್ಕೆ ಆಗಲ್ಲ ಬೆಂಗಳೂರಲ್ಲಿ. ಏನಾದ್ರು ಬಿಸ್ನೆಸ್ ಮಾಡಬೇಕು. ಓಕೆ. ಮತ್ತೆ ಈ ಕ್ಲಾಸ್ ನಲ್ಲಿ ನಾವು ಕೆಲವು ಉದಾಹರಣೆಗಳು ಕೊಡ್ತಾರೆ ಗುರುಗಳು. ಈಗ ಇರುವೆ 6 ಮಂತ್ಗೆ ಅದಕ್ಕೆ ಏನೇ ಆಹಾರ ಬೇಕು ಅದನ್ನ ಸ್ಟೋರ್ ಮಾಡುತ್ತೆ. ಯಾವ ಟೈಮಲ್ಲಿ ಮಳೆ ಬರೋ ಟೈಮಲ್ಲಿ ಅದನ್ನ ಸ್ಟೋರ್ ಮಾಡುತ್ತೆ. ಹಾಗೆ ನಿಮ್ಮ ಲೈಫ್ ನಲ್ಲಿ ಹ್ಯಾಪಿನೆಸ್ ಪನ್ನ ಸೇವ್ ಮಾಡಲು ಏನು ಪ್ಲಾನ್ ಮಾಡಿದ್ದೀರಾ ಸರ್? ಇಲ್ಲಿವರೆಗೂ ಗೊತ್ತಿರ್ಲಿಲ್ಲ ಆಕ್ಚುಲಿ. ಇವತ್ತು ನೋಡ್ಕೊಂಡು ಇನ್ಮೇಲೆ ಸೇವ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಅರ್ಥ ಆಗಿದೆಯಲ್ವಾ ಉದಾಹರಣೆಗಳು? 100% ಸೂಪರ್ ಸರ್. ಈಗ ಇನ್ನೊಂದು ಉದಾಹರಣೆ ಕೊಟ್ಟಿದ್ರು, ಏನಂದ್ರೆ ಈಗ ಹಾಲಿಗೆ ಎಪ್ಪು ಯಾರು ಬೇಕಾದ್ರೂ ಹಾಕ್ಬೋದು, ಕರೆಕ್ಟ್ ಅಲ್ವಾ? ಹಾಗಾದ್ರೆ ನೀವು ಇಲ್ಲಿ ಬಂದಿದ್ದೀರಾ, ನಿಮ್ ಕೈಲಿ ದುಡ್ಡು ಮಾಡೋದು ಆಗುತ್ತಾ? ಆಗಲ್ವಾ? ಖಂಡಿತ ಆಗುತ್ತೆ. ನಾನ್ ಕೇಳಿದ್ರೆ ಇಲ್ಲಿ ಯಾರು ಬಂದೋದ್ರು 100% ಆಗುತ್ತೆ. ಸೂಪರ್ ಸರ್. ಈ ಗುರುಗಳು ನಿಮ್ಗೆ ಏನಾದ್ರು 10 ವರ್ಷದಿಂದ ಸಿಕ್ಕಿದ್ರೆ ನಿಮ್ ಲೈಫ್ ಹೇಗಿರ್ತೀವಿ? ತುಂಬಾ ಚೆನ್ನಾಗಿರುತ್ತೆ ಸರ್. ಆಕ್ಚುಲಿ ದುಡಿಯಕ್ಕಿಂತ ನಾವು ಕಳ್ಕೊಂಡಿರೋದನ್ನ ಉಳಿಸ್ಕೋಬೋದಿತ್ತು. ದುಡಿಯಕ್ಕಿಂತ ಮೀನು ನಾವೇನು ಕಳ್ಕೊಂಡಿದ್ವಿ 10 ವರ್ಷದಲ್ಲಿ, ಅದನ್ನೆಲ್ಲ ಉಳಿಸ್ಕೊಂಡಿದ್ರೆ ಇವತ್ತು 100% ಒಂದು ಬೆಂಗಳೂರು ಮನೆ ಕಟ್ಟಿ. ಸೂಪರ್ ಸರ್. ಕಟ್ಬೋದಿತ್ತು ನೋಡಿ, ಎಷ್ಟು ಚೇಂಜಸ್ ಕಟ್ಬೋದಿತ್ತಲ್ವಾ? ಕಟ್ಟಿದ್ದೆ ಆಕ್ಚುಲಿ, ಕಟ್ಟಿದ್ದು ಬೆಂಗಳೂರಲ್ಲೇ ಕಟ್ಟಿದ್ವಿ. ಸಾಲಕ್ಕೆ ಸಿಗಕೊಂಡು ಎಲ್ಲ ಮಾರ್ಬಿಟ್ಟು ಚಿಕ್ಕಮಂಗ್ಳೂರು. ಹಾಗಾದ್ರೆ ನೀವು ಬಜೆಟ್ ಮಾಡಿಲ್ಲ ಸರ್? ಹಂಗಾದ್ರೆ ನೀವು ಮಾಡಿರ್ಲಿಲ್ಲ. ಈಗ ಮನೆ ಬಜೆಟ್ ಬಗ್ಗೆ ಗೊತ್ತಾಯ್ತಾ ಸರ್ ನಿಮ್ಗೆ? ಇವಾಗ ಗೊತ್ತಾಯ್ತು. ಇದಕ್ಕೆ ಮುಂಚೆ ಇಟ್ಟಿದ್ರ ಬಜೆಟ್ ಅಂದ್ರೆ ಅದೇ ಯಾವ ತರ ಇಡಬೇಕು ಏನು? ಈಗ ಯಾಕಂದ್ರೆ ನಿಮ್ಮ ಮನೆ ಖರ್ಚುಗಳು ಪ್ರತಿಯೊಂದು ಇರುತ್ತೆ ಅದ್ರಲ್ಲಿ. ಈಗ ಸರ್ಗಳು ಬುಕ್ಸ್ ಬಗ್ಗೆ ಹೇಳಿದ್ರು, ಆ ಬುಕ್ಸ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದ್ರ ಬಗ್ಗೆ ಹೇಳಿದಾಗ ಈಗ ನಾವೇನೇ ಖರ್ಚು ಮಾಡ್ತೀವಲ್ಲ ಅದನ್ನ ಲೆಕ್ಕ ಇಡ್ತೀವಿ. ಅರ್ಥ ಆಗ್ತಿಲ್ವಾ? ನಮ್ಗೆ ಎಲ್ಲಿ ಲಾಸಸ್ ಬರ್ತದೆ ಆ ಲೆಕ್ಕ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ. ಆ ತರ ನೀವು ಇಟ್ಟಿದ್ದೀರಿ ಇಲ್ಲಿವರೆಗೂ? ಇಟ್ಟಿಲ್ಲ. ಇನ್ಮೇಲೆ ಗೊತ್ತಿದ್ರು ನಾನು ಹೇಳ್ತಾ ಇದ್ನಲ್ಲ ಸರ್, ಸ್ಟಾರ್ಟಿಂಗು ದುಡ್ಡಿರೋದು ಏನು ಒಡವೆ ತಗೊಳೋದು, ಏನು ಮಾಡೋದು, ಫ್ರೆಂಡ್ಸ್ ಕೇಳ್ಕೊಡೋದು, ಏನೇನೋ ಮಾಡ್ಬಿಟ್ಟು ಹಾಗಾಗಿ ಹೇಗ್ ಹಿಡ್ಕೋಬೇಕು ಹೇಗ್ ಬಿಡ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಹಾಗಾಗಿ ಇವತ್ತು ಲಾಸ್ ಆಗಿ. ಸರ್ ನಿಮ್ಮ ಲೈಫ್ ನಲ್ಲಿ ಯಾರು ನಂಬಬೇಕು, ಯಾರು ನಂಬಾರ್ದು ಇವತ್ತು ಇದ್ರಲ್ಲ? ಅಂದ್ರೆ ನಮ್ಮನ್ ಫಸ್ಟ್ ನಾವು ನಂಬಬೇಕು, ಆಮೇಲೆ ಬೇರೆ ನಂಬ್ಕೋಬೇಕು. ಯಾರು ನಂಬಾರ್ದು? ಒಂದು ನಂಬಬೇಕು, ಇನ್ನೊಂದು ನಂಬಾರ್ದು. ಹೊರಗಡೆ ಯಾರು ನಂಬಾರ್. ಫಸ್ಟ್ ನಿಮ್ಗೆ ನೀವು ನಂಬ್ತೀರಾ. ಗುಡ್ ಸರ್, ಒಳ್ಳೇದಾಗ್ಲಿ. ಇನ್ನು ಕ್ಲಾಸಸ್ ಮುಗಿದಿಲ್ಲ, ಇನ್ನು ಮನೆ ಕಟ್ಟೋದು ಹೇಗಂತ ಹೇಳಿ ಇನ್ನು ಹೇಳ್ಕೊಡ್ತಾರೆ ಸರ್. ಒಳ್ಳೇದಾಗ್ಲಿ. ಸಲ ನಾನು ಬಂದಿದ್ದೀನಿ, ನೆಕ್ಸ್ಟ್ ನಮ್ಮ ಮಿಸ್ಸಸ್ ಖಂಡಿತ ಬನ್ನಿ. ಇಷ್ಟ ಆಯ್ತು. ಅಲ್ಲಿ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ಪರಮಪ್ಪ ಅಂತ ಹೇಳಿ. ನಾವು ಒಂದು ಬೇರೆ ತರ ಏನು ಐಡಿಯಾ ಮಾಡಕ್ ಹೋಗಿ ಅದೇನೋ ಐಡಿಯಾಸ್ ಅಂದ್ರೆ ಬಿಸ್ನೆಸ್ ಮಾಡಕ್ ಹೋಗಿ ಅದ್ರ ಬಗ್ಗೆ ಗೊತ್ತಿಲ್ಲದನೆ ಯಾವ ತರ ಬಿಸ್ನೆಸ್ ಮಾಡ್ಬೇಕು ಅಂತ ನಮಗೆ ಅರಿವಿಲ್ದೇನೆ ನಾವು 4-5 ಲಕ್ಷ ಸಾಲ ಮಾಡಿದ್ವಿ. ಫಸ್ಟ್ ಎಲ್ಲ ಒಂದ್ 3-4 ಲಕ್ಷ ಇತ್ತು, 8 ಲಕ್ಷ ಸಾಲ ಆಗಿದೆ. ಅದಕ್ಕೋಸ್ಕರ ಅದನ್ನೆಲ್ಲ ಪರಿಹಾರ ಈ ಗುರುಗಳಿಂದ ಆಕತಿ ಅಂತ ನನಗೆ ಯೂಟ್ಯೂಬ್ ಮೂಲಕ ಗೊತ್ತಾತ್ರಿ. ಯಾಕಂದ್ರ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರ. ನಾನು ಅವ್ರು ಒಂದ್ ವಿಡಿಯೋ ಮಾಡಿದ್ಕ ಅವ್ರ ಫ್ಯಾನ್ ಆಗ್ಬಿಟ್ಟೇನಿ. ಯಾಕಂದ್ರ ಅಷ್ಟು ಅರ್ಥಗರ್ಭಿತವಾಗಿ ಆಮೇಲೆ ಹೇಳ್ತಾರ, ಬೇರೆ ಕಡೆ ಎಲ್ಲ ಹೇಳ್ತಾರ, ಅರ್ಥ ಇರಲ್ಲ. ಯಾವ ತರ ಮಗುಗೆ ಯಾವ ತರ ತಿಳಿಸಿ ಹೇಳ್ತಾರ ಆ ತರ ಒಳ್ಳೆ ಎಕ್ಸ್ಪ್ಲೈನ್ ಒಳ್ಳೆ ಮಸ್ತಾಗಿ ಮಾಡ್ತಾರೆ. ಉದಾಹರಣೆ ಮೂಲಕ ನಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರೆ. ಆಮೇಲೆ ಬಹಳ ಎಫೆಕ್ಟಿವ್ ಆಗಿ ನಮಗೆ
ಪರಿಣಾಮ ಬೀರಂತ ಒಂದು ಕೆಲಸ ಮಾಡ್ತಾ ಇದಾರೆ. ಆದ್ರೆ ನನಗೆ ಬಹಳ ಇದಾದ ಸರ್ ಮನಸ್ಸಿಗೆ. ನಾನು ಅಕ್ಕನೇ ಅನ್ನೋದು ಒಂದು ನಂಬಿಕೆ ಬಂದೆ ಸರ್. ನನಗೆ ಯೂಟ್ಯೂಬ್ ನೋಡಿದಾಗ ಆತ ಈ ನನಗೆ ನಿನ್ನ ಯಾವ ರೇಂಜಿಗೆ ಇರ್ತೈತೆ ಅಂತ ಅನ್ಕೊಂಡಿದ್ದೆ. ಅದಕ್ಕಿಂತ ಒಂದ್ ಮಟ್ಟದಾಗ ಹೆಚ್ಚಿನ ಹೈ ಲೆವೆಲ್ ಅಲ್ಲಿ ಇದೆ. ಹೈ ಲೆವೆಲ್ ಐತೆ ಸರ್. ಯಾಕಂದ್ರೆ ನನಗೆ ಬಹಳ ಎನರ್ಜಿ ಯಾಕಂದ್ರೆ ನಾವು ಒಂದು ಸ್ಟಾರ್ ಡಸ್ಟ್ ಇಂದ ನಮಗೆ ಒಂದು ನನಗೆ ಗೊತ್ತಿರ್ಲಿಲ್ಲ ಸರ್. ನಮಗೆ ಇಷ್ಟು ಕೆಪಾಸಿಟಿ ಐತಿ, ಅಷ್ಟು ಅದು ಏನು ವೀರ್ಯಗಳು ಇರ್ತದೆ ಸರ್. ಅಷ್ಟೆಲ್ಲ ಓಡಾಡಿ 60-70 ಸಾವಿರ ನಾನ್ ಗೆದ್ದು ಬಂದೇನೆ. ಅವಾಗ ಅಷ್ಟು ನನಗೆ ಪವರ್ ಐತೆ ಅಂದ್ರ ನಾವು ಇಷ್ಟು ದಿನ ಬಹಳ ವೇಸ್ಟ್ ಮಾಡ್ಬಿಟ್ಟೆ ನಾನು ಅಂತ ನನಗೆ ಬಹಳ ಫೀಲಿಂಗ್ ಆಗತ್ತೆ. ಆದ್ರೆ ಇನ್ನು ಮುಂದೆ ಒಂದು ಕ್ಷಣನೂ ನಾನು ವೇಸ್ಟ್ ಮಾಡಬಾರ್ದಂತ ಅನ್ಕೊಂಡೆ. ಒಂದು ಸೆಕೆಂಡ್ಗೆ ಎಷ್ಟು ವರ್ಷ ಹೇಳಿದ್ರು ಗುರುಗಳಿಗೆ? 10 ವರ್ಷ. ಒಂದ್ ಸೆಕೆಂಡ್ ಟೈಮ್ ಎಷ್ಟು ಮಾಡಿದೆ? 10 ವರ್ಷ. 10 ವರ್ಷ ಬ್ರಹ್ಮನ ಲೆಕ್ಕಾಚಾರ. ಹಂಗಾಗಿ ನನಗೆ ಬಹಳ ಇದು ಅನ್ಸುತ್ತೆ ಸರ್. ಅಹಂ ಬ್ರಹ್ಮಾಸ್ಮಿ ಅಂತ ಗುರುಗಳು ಹೇಳ್ತಾರೆ. ಹಾ ಸರ್. ಹಂಗಂದ್ರೆ ಏನ್ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಈಗ? ನಾನೇ ಬ್ರಹ್ಮ, ನನ್ ಕೈಲಿಂದ ಎಲ್ಲ ಆಕತಿ. ಆದ್ರೆ ಕರೆಕ್ಟ್ ಆಗಿ ಮನಸ್ ಮಾಡಿ ಮಾಡ್ಬೇಕು. ಆ ಒಂದು ಪ್ಲಾನ್ ಮುಖಾಂತರ ಮಾಡ್ಬೇಕಂತ ನನಗೆ ಅನ್ಸುತ್ತೆ ಸರ್. ಒಂದು ಕಾನ್ಫಿಡೆನ್ಸ್ ಬಹಳ ಬಂದ ಸರ್. ಓಕೆ, ಈಗ ಒಂದು ಜಸ್ಟ್ ಉದಾಹರಣೆ ಇನ್ನೊಂದು ಕೊಟ್ಟು ಗುರುಗಳು ಆರೆಂಜ್ ತಗೊಳ್ಳಿ ಅಂದ್ರೆ ಎಲ್ಲರಿಗೂ ಆರೆಂಜ್ ತಗೊಂಡ್ರಿ, ತಿಂದ್ರಿ, ಅದ್ರ ಬಗ್ಗೆ ಏನು ಉದಾಹರಣೆ ಕಲ್ತ್ರಿ ಸರ್ ಅದರಿಂದ ನೀವು? ಸರ್ ಬಿಸ್ನೆಸ್ ಮಾಡೋದ್ರಿಂದ ಮಲ್ಟಿಪಲ್ ನಮಗೆ ಆದಾಯ ಬರ್ತೈತೆ ಸರ್. ಯಾಕಂದ್ರ ಸೋರ್ಸ್ ಆಫ್ ಇನ್ಕಮ್ ಅಂದ್ರ ಹನಿ ಕುಡಿದ್ರ ಹಳ್ಳ ಅಂತ ಅದು ಬೇರೆ ಮಾತು. ಸಮುದ್ರ ಅಂತ ಸರ್ ಹೇಳಿದ್ಮೇಲೆ ನನಗೆ ಗೊತ್ತಾಗ್ತದೆ. ಹಂಗಾಗಿ ಈ ಒಂದು ಬೀಜದಾಗ ಅದು ಮಲ್ಟಿಪ್ಲಸ್ ಮಾಡೋದು ಹೇಗಂತ ಗೊತ್ತಿಲ್ಲ, ಹೆಂಗ ಇದಾಗತ್ತೆ ಅಂತ ನನಗೆ ಗೊತ್ತಾಯ್ತಾ ಸರ್? ಅದೇ ಕೆಲವರು ನಾವು ಮಿಸ್ಟೇಕ್ ಮಾಡ್ತೀವಿ, ಆರೆಂಜ್ ತಿಂತೀವಿ, ಆ ಬೀಜಗಳನ್ನ ಬಾಯಿ ತಿನ್ಬೋದು, ಬಿಸಾಕ್ಬೋದು. ಅದೇ ಸರ್ ಯಾವ ತರ ಮಾಡ್ತಾರೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಮಗೆ ಎಲ್ಲರಿಗೆ ಅರ್ಥ ಆಗಂಗ ಹೇಳ್ತಾರಲ್ಲ, ಅದೇ ಪ್ಲಸ್ ಪಾಯಿಂಟ್ ಸರ್ ನಮಗೆ. ಯಾಕಂದ್ರೆ ಸಂಪೂರ್ಣ ನಿಮ್ಗೆ ಅರ್ಥ ಆಗ್ತಿದೆ ಕ್ಲಾಸ್, ನಮ್ಗೆಲ್ಲ ಕರೆಕ್ಟ್ ಆಗಿ ಅರ್ಥ ಆಗ್ತದೆ ಸರ್. ಪಿನ್ ಟು ಪಿನ್ ಅರ್ಥ ಆಗ್ತದೆ. ಯಾಕಂದ್ರೆ ಎಂತ ಸ್ವಲ್ಪ ವೀಕ್ ಇರೋರು ಬಂದ್ರು, ವೀಕ್ ಇರಲ್ಲ ಬಟ್ ತಿಳ್ಕೊಂಡ್ರೆ ಒಬ್ಬೊಬ್ರಿಗೆ ಎಡವಟ್ ಮಾಡ್ತಿರ್ತಾರೆ. ಅಂತ ಎಂತ ಇದು ವೀಕ್ ಇರೋರು ಬಂದ್ರು ಸ್ಟ್ರಾಂಗ್ ಆಗಿ ಹೋಗ್ತಾರೆ ನನ್ನ ಅನಿಸಿಕೆ ಸರ್. ಒಳ್ಳೇದಾಗ್ಲಿ ಸರ್. ನೀವು 100% ಶ್ರೀಮಂತ ಆಗ್ತೀರಾ? ಗ್ಯಾರಂಟಿ. ಯಾಕಂದ್ರೆ ಸರ್ ಆದ್ರೆ ಇಷ್ಟು ದಿನ ವೇಸ್ಟ್ ಮಾಡಿದ್ರೆ ಅದ ಒಂದ್ ಸ್ವಲ್ಪ ಫೀಲಿಂಗ್. ಇನ್ವೆಸ್ಟ್ ಮಾಡ್ಬೇಡಿ ಸರ್, ಇನ್ಮೇಲೆ ಇನ್ವೆಸ್ಟ್ ಮಾಡ್ಬೇಡಿ. ಮಾಡಲ್ಲ ಸರ್. ಗೊತ್ತಿಲ್ಲದ ಯಾವ್ದೇ ಏನ್ ಗೊತ್ತಿಲ್ಲ ಅಂದ್ರೆ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಗೊತ್ತಿರೋದಕ್ಕೆ ಫಸ್ಟ್ ಅದ್ರ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ತಿಳ್ಕೋಬೇಕು. ಒಂದ್ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಗೊತ್ತಿಲ್ಲದ್ ಯಾವ್ದು ಮಾಡಬಾರ್ದು ಅಂತ ನನಗೆ ಆಗೈತೆ ಸರ್. ಈಗ ಫಸ್ಟ್ ನಾನು ಗೊತ್ತಿಲ್ಲದೆಲ್ಲ ಮಾಡಿ 10 ಲಕ್ಷ ರೂಪಾಯಿ ಕಾಕೊಂಡಿದ್ದೆ. ಅರ್ಥ ಆಯ್ತಾ ಅಲ್ಲ ಸರ್? ಈಗ ಇನ್ನ ಸರಿ ಆಗ್ತೀರಾ ಸರ್? ಸರಿ ಹೋಗಲ್ಲ ಸರ್. ಅವ್ರ ಮಾರ್ಗದರ್ಶನ ಬೇಕಬೇಕಂತ ಮಾರ್ಗದರ್ಶನ ಈ ಟೈಮ್ ಇರುತ್ತೆ. ಯಾವ ಬೇಕಂತ ನಮ್ ಕ್ಲಾಸ್ ಬರ್ತಾ ಇರ್ಬೋದು ನೀವು. ಗುರುಗಳ ಆಶೀರ್ವಾದ ತಗೊಳ್ಳಿ, ಇನ್ನಷ್ಟು ಕಲೀರಿ. ಇನ್ನು ಕ್ಲಾಸ್ ಮುಗ್ದಿಲ್ಲ, ಈಗ ಜಸ್ಟ್ ಮುಗ್ದಿದೆ ಅಷ್ಟೇ. ಇನ್ನು ತುಂಬಾ ಪಾಯಿಂಟ್ಸ್ ಹೇಳ್ಕೊಡ್ತಾರೆ. ಮಿಸ್ ಮಾಡಲ್ಲ ಸರ್ ಯಾವ ವರ್ಕ್ ಶಾಪ್ ಮಿಸ್ ಮಾಡಲ್ಲ. ಸೂಪರ್ ಸರ್, ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.